ನನ್ನ ಹೆಸರು ಪೃಥ್ವಿರಾಜ್ ಅಂತ. ನಾನೊಬ್ಬ ಸಾವಯವ ಕೃಷಿಕ. ನಾನು ಮೂಲತಃ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ನಾನು 2016ರಲ್ಲಿ ನನ್ನ ತಂದೆ ಮಾಡಿದ್ದ ಜಮೀನನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನನ್ನ ವೃತ್ತಿಯನ್ನು ಬಿಟ್ಟು ಇದನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡು ನಾನು ಕೃಷಿಗೋಸ್ಕರ ಇಲ್ಲಿಗೆ ಬಂದೆ, ಮೈಸೂರಿಗೆ ಬಂದು ನಾನಿಲ್ಲಿ ಮೊದಲಾಗಿ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾಯಿದ್ದೆ. ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ನನಗೆ ಏನನ್ನಿಸ್ತು, ಕೆಲವೊಂದು ತರಕಾರಿಗಳಿಗೆ ಔಷಧಿ ಹೊಡಿಯೋದು ನೋಡಿ, ಇಂಥ ಔಷಧಿ ಹೊಡೆದಿರೋ ತರಕಾರಿಗಳನ್ನ ನನ್ನ ಮಗಂಗೆ ಹೆಂಗಪ್ಪ ತಿನ್ನಿಸ್ಲಿ ಅಂತ ನಾನು ಅವಾಗ ಯೋಚನೆ ಮಾಡಿ ಸಾವಯವ ಕೃಷಿನ ನಾನು ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದೆ. ಗಿಡಗಳು ಎಷ್ಟು ಥರ ಗಿಡಗಳು ಹಾಕಿದ್ದೀರಿ ಸರ್? ಹಣ್ಣಿನ ಗಿಡಗಳಾಗ್ಬೋದು, ಯಾವ್ಯಾವ ಥರ ಕಳೆ ಗಿಡಗಳು ಅವೆಲ್ಲ ಯಾವ ಥರ ಹಾಕ್ಕೊಂಡಿದ್ದೀರಿ? ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು ಇಂಟರ್ ಕ್ರಾಪ್. ಏನು ಅಂದರೆ ತೆಂಗು ಮಧ್ಯದಲ್ಲಿ ನಾವು ಅಡಿಕೆ ಹಾಕ್ತಾರೆ ಎಷ್ಟೋ ಜನ. ಅಡಿಕೆ ಆ್ಯಕ್ಚುಲಾಗಿ ಹಾಕಬಾರ್ದು. ಏನಕ್ಕೆ ಅಂತ ಅಂದರೆ ಅಡಿಕೆ ಮತ್ತು ತೆಂಗು ಎರಡೂ ಒಂದು ಗಿಡಗಳು. ಅಡಿಕೆ ತೆಂಗು ಎರಡು ಬೇರು ಅಗಲವಾಗಿ ಹಿಂಗೆ ಭೂಮಿ ಮೇಲೆ ಹೋಗುತ್ತೆ. ಒಂದು ಅಡಿ ಇದು ಕೆಳಗಡೆ ಇರುತ್ತೆ, ಎಲ್ಲ ಅಗಲವಾಗಿ ಹೋಗುತ್ತೆ, ನಾಟಾಗಿ ಹೋಗಲ್ಲ, ಡೆಪ್ತ್ ಹೋಗಲ್ಲ, ಎಲ್ಲ ಹಾರಿಜಾಂಟಲಾಗೇ ಹೋಗುತ್ತೆ. ಸೊ ಈ ಥರ ಹಿಂಗೆ ಹಾರಿಜಾಂಟಲ್ ಹೋದಾಗ ಆ ಎರಡೂ ಕ್ಲ್ಯಾಶ್ ಆಗುತ್ತೆ, ಕಿತ್ತಾಡ್ತವೆ. ಅಡಿಕೆ ಆಗಲಿ ತೆಂಗಾಗಲಿ ಕಿತ್ತಾಡಿ ಯಾವುದಕ್ಕೂ ನ್ಯೂಟ್ರಿಷನ್ ಸರಿಗೆ ಸಿಗಲ್ಲ. ನ್ಯೂಟ್ರಿಷನ್ ಸಿಗದೇ ಇರೋದ್ರಿಂದ ನಮಗೆ ಇಳುವರಿ ಬರುತ್ತೆ, ಬಟ್ ಬರಬೇಕಾಗಿರೋಂಥ ಇಳುವರಿ ಬರಲ್ಲ. ಅದ್ರ ಬದಲು ನಾವು ಮಿಶ್ರ ಬೆಳೆಯಾಗಿ ತೆಂಗಿನ ಮಧ್ಯದಲ್ಲಿ ಕೋಕೋ ಆಗಿರ್ಬೋದು ಅಥವಾ ಹಣ್ಣಿನ ಗಿಡಗಳಿರ್ಬೋದು, ಇವುಗಳನ್ನು ಹಾಕ್ಕೊಂಡ್ರೆ ಎಕ್ಸಾಟಿಕ್ ಫ್ರೂಟ್ಸ್ ಬರ್ತಾಯಿದೆ. ಇವತ್ತು ತುಂಬ ಜನ ಎಕ್ಸಾಟಿಕ್ ಫ್ರೂಟ್ಸ್ನ ಕೇಳ್ತಾರೆ, ನಮಗೂ ಬೇಕಾಗುತ್ತೆ. ಅದರಲ್ಲಿ ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇದೆ ಎಕ್ಸಾಟಿಕ್ ಫ್ರೂಟ್ಸಲ್ಲಿ. ಹಂಗಾಗಿಯೇ ಅದರದ್ದು ಬೆಲೆನೂ ಅಷ್ಟೇ, 200 ರೂಪಾಯಿ, 400 ರೂಪಾಯಿ, 700 ರೂಪಾಯಿ ಕೆಜಿ ತನಕನೂ ಒಂದೊಂದು ಹಣ್ಣುಗಳ ಮೇಲಿದೆ. ಈಗ ರಾಮಫಲ, ಲಕ್ಷ್ಮಣ ಫಲ ಅಂತ ಕೇಳಿರ್ಬೋದು. ಅವೆಲ್ಲದು ತುಂಬ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋವಂಥ ಜನ ಇದ್ದಾರೆ ನಮ್ಮಲ್ಲೇ. ಈಗಿದೆ ನೋಡಿ, ಇದ್ರ ಹೆಸರು ಬಂದ್ಬಿಟ್ಟು ಚೆರ್ರಿ ಗೋವಾ ಅಂತಾರೆ, ಸ್ಟ್ರಾಬೆರಿ ಗೋವಾ ಅಂತಾರೆ. ಈ ಥರ ಇಲ್ಲಿ ನೋಡಿ, ಈ ಥರ ಹಣ್ಣು ಬಂದಿರುತ್ತೆ ನೋಡಿ, ಕೆಂಪು ಕಲರ್ ಹಣ್ಣು, ಕೆಂಪು ಕಲರ್ ಹಣ್ಣು ಈ ಥರ ಈ ಸಣ್ಣದಾಗೆ ಬರುತ್ತೆ. ಸೊ ಇದು ಈಗ ಹಾಕಿರೋದು ಸ್ವಲ್ಪ ಒಂದು ವರ್ಷನೂ ಆಗಿಲ್ಲ ಇವಕ್ಕೆ. ಸೊ ಇವೆಲ್ಲದನ್ನು ನೋಡಿ ಹೆಂಗೆ ಬರುತ್ತೆ ಅಂದರೆ ತುಂಬ ಒಳ್ಳೆ ರುಚಿಕರವಾದ ಹಣ್ಣು. ಇದಿಲ್ಲ ಕಾಯಿ, ಇದು ತಿನ್ಬೋದು, ಬಟ್ ಇದು ಅಕ್ಕಿ ಹೊಡೆದ್ಬಿಟ್ಟಿದೆ ನೋಡಿ. ನೋಡಿ ಈ ಥರ ಅಕ್ಕಿ ಹೊಡೆದಿದೆ. ಅವು ಸಿಕ್ಕಿರೋದನ್ನ ನಾವು ಉಪಯೋಗಿಸ್ತೀವಿ, ಸಿಗದೆ ಇರೋದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಸ್ಟ್ರಾಬೆರಿ ಗೋವಾ ಅಂತಾರೆ, ಚೆರ್ರಿ ಗೋವಾ ಅಂತಲೂ ಅಂತಾರೆ. ಒಂಥರ ಇಲ್ಲ, ಎಲ್ಲ ಕೆಲವುದು ಒಂದಷ್ಟು ಹೊರಗಡೆಯಿಂದ ಬಂದಿರೋವಂಥದ್ದು. ಇದು ನಮ್ಮದು ಅಲ್ಲ. ನನ್ನ ತಿಳುವಳಿಕೆ ಪ್ರಕಾರ ನಮ್ಮ ಡಿಫ್ರೆಂಟ್ ಆಗಿದೆ. ಸೊ ಬಟ್ ಇದು ಏನಂದರೆ ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಈಗ ಇಲ್ಲೇ ಬನ್ನಿ, ನೀವು ತೋರಿಸ್ತೀನಿ. ಇಲ್ಲಿ ಆ್ಯಪಲ್ ಅಂತಾರೆ, ಊಟಿ ಆ್ಯಪಲ್ ಅಂತಾರೆ, ಎಷ್ಟೊಂದು ಎಕ್ಸಾಟಿಕ್ ಫ್ರೂಟ್ಸು, ಎಷ್ಟೊಂದು ನಮ್ಮ ತಲೆಯೇ ಅಲ್ಲ. ಇವೆಲ್ಲ ಅದು ಒಂಥರ ಬೇರೆ ಬೇರೆ ದೇಶಗಳಿಂದ ಬಂದಿರೋಂಥ ತಳಿ ಇರ್ಬೋದು. ಇದು ಸ್ಟಾರ್ ಫ್ರೂಟ್ ಅಂತ. ಈ ನೋಡಿ ಇಲ್ಲಿ ಇದೆ, ಇಲ್ಲಿ ದೊಡ್ಡದೇ ಇದೆ. ಇದೆಲ್ಲ ನೆಲ್ಲಿಕಾಯಿ ಜಾತಿ. ಇದು ವಿಟಮಿನ್ ಸಿ ಚೆನ್ನಾಗಿರುತ್ತೆ. ನೆಲ್ಲಿಕಾಯಿ ಕಂಪೇರ್ ಮಾಡೋಕ್ಕಾಗಲ್ಲ, ಬೆಟ್ಟದ ನೆಲ್ಲಿಕಾಯಿ ಕಂಪೇರ್ ಮಾಡೋಕ್ಕಾಗಲ್ಲ. ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿರುತ್ತೆ. ಬಟ್ ಇದರಲ್ಲೂ ಇದೆ, ಇದರಲ್ಲೂ ಒಂದು 100 ಗ್ರಾಮಲ್ಲಿ 30ರಿಂದ 40 ಗ್ರಾಮ್ನಷ್ಟು ವಿಟಮಿನ್ ಸಿ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ವಿಟಮಿನ್ ಸಿ, ಅಷ್ಟು ಯಥೇಚ್ಛವಾಗಿರುತ್ತೆ. ಇದು ಕೋಕೋ ಇರುತ್ತೆ, ಸೀತಾಫಲ, ಲಕ್ಷ್ಮಣ ಫಲ, ರಾಮಫಲ, ಆಮೇಲೆ ಲಿಚ್ಚಿ, ಆಮೇಲೆ ಮೋಸಂಬಿ, ಆಮೇಲೆ ಇದು ಬಂದ್ಬಿಟ್ಟು ಒಂದು ವಾಟರ್ ಆ್ಯಪಲ್ ಅಂತ ಕೇಳಿರ್ಬೋದು, ಒಂಥರ ಹಿಂಗೆ ಬಿಡುತ್ತೆ. ಅದು ಒಂದು ಸಣ್ಣ ಗಿಡ. ಇದು ಇನ್ನೂ ಒಂದೂವರೆ ವರ್ಷ ಗಿಡ ಅಷ್ಟೇ. ಸ್ವಲ್ಪ ಹುಳದ ಕಾಟ ಇರುತ್ತೆ. ಬಟ್ ಏನಂದರೆ ನಮ್ಮ ನೈಸರ್ಗಿಕವಾಗಿ ನಾವು ಮಾಡ್ಕೊಂಡು ಹೋಗೋದ್ರಿಂದ ಏನು ಮಾಡೋಕ್ಕಲ್ಲ. ಕೆಲವು ಸತಿ ಮಳೆಗಳು ಬರುತ್ತೆ, ಔಷಧಿಗಳು ಇಲ್ಲದೆ, ಮಳೆಗಳಿಂದ ಔಷಧಿಗಳು ಕಮ್ಮಿ ಆಗೋದ್ರಿಂದ ಏಟಾಗ್ತದೆ. ಬಟ್ ಕಾಯಿ ನೋಡಿ ಎಷ್ಟು ಕಚ್ಚಿರುತ್ತೆ ಇದರಲ್ಲಿ. ಕಾಯಿಗಳನ್ನು ನೋಡಿ, ಇಲ್ಲಿ ಎಲ್ಲ ಕಡೆ ತುಂಬೋಗಿದೆ. ಇದು ಏನಿಲ್ಲ ಅಂದರೆ ಒಂದು ಗಿಡದಲ್ಲೇ ನಿಮ್ಗೇನಿಲ್ಲ ಅಂದರೆ ಒಂದು 100 kg ತನಕ ಸಿಗುತ್ತೆ ದೊಡ್ಡ ಗಿಡದಲ್ಲಿ. ಹೌದು, 100 kg. ಇದು ಏನಿಲ್ಲ ಅಂದರೆ 200 ರೂಪಾಯಿ ಲೆಕ್ಕ ಇಟ್ಕೊಳ್ಳಿ. ನಾನು ವರ್ಷದ ಫಸಲನ್ನ ಹೇಳ್ತಾ ಇದ್ದೀನಿ. 200 ರೂಪಾಯಿ ಇಟ್ಕೊಂಡ್ರೂ 100 kgಗೆ ಎಷ್ಟಾಯಿತು? ಏನಿಲ್ಲ ಅಂದ್ರೂ 20,000. ನಾವು ಇದಕ್ಕೇನು ಜಾಸ್ತಿ ಆರೈಕೆ ಬೇಡ. ಒಂದು ನಮ್ಮ ನೈಸರ್ಗಿಕವಾಗಿ ನಾವು ಮಾಡುವಂಥ ಔಷಧಿಗಳನ್ನು ಹೊಡ್ಕೊಂಡು ಹೋದರೆ ಆಯಿತು. ಅದೇ ಥರ ಇದು ನೋಡಿ, ಇದು ನಮಗೆ ದಿನನಿತ್ಯದಲ್ಲಿ ಉಪಯೋಗಿಸುವಂಥ ಗಿಡ. ಇದರಲ್ಲಿ ಬೇ ಲೀಫ್ ಅಂತ ಹೇಳ್ತೀವಿ. ಬೇ ಲೀಫ್ ಅಂದರೆ ಪಲಾವ್ ಎಲೆ. ಇದು ಎಲೆಗಳಲ್ಲಿ ಪಲಾವ್ ಎಲೆಗೆ ಉಪಯೋಗ. ಇಷ್ಟೆಲ್ಲ ಕೃಷಿಗೆ ನಿಮ್ಮ ಶ್ರೀಮತಿ ಅವರ ಸಹಕಾರ ಇದೆಯಾ ಸರ್ ನಿಮಗೆ?
ಅವರು ಸಹಕಾರ ಕೊಟ್ಟಿಲ್ಲ ಅಂದಿದ್ರೆ ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಯಾಕಂದರೆ ನಾನು ಈ ನೈಸರ್ಗಿಕ ಕೃಷಿ ಮಾಡಬೇಕು ಅಂದರೆ ಇದರಲ್ಲಿ ಶೂನ್ಯ ಬಂಡವಾಳ ಅಂತ ಹೇಳ್ತೀವಲ್ಲ, ಇನಿಷಿಯಲ್ ಸ್ಟೇಜಸಲ್ಲಿ ಶೂನ್ಯ ಆದಾಯ ಕೂಡ. ಆ ಶೂನ್ಯ ಆದಾಯನ ತಡ್ಕೋಬೇಕು ಅಂದರೆ ಒಬ್ಬರಾದ್ರೂ ಸಹಾಯ ಇರಬೇಕು. ಸೊ ನಮ್ಮ ಮನೇಲಿ ನಮ್ಮನ್ನು ಮನೆಯವರೇ ನಡೆಸ್ಕೊಂಡು ಹೋಗ್ತಾ ಇರೋದು ಎಲ್ಲದೂ. ಸೊ ಅವರು ಧೈರ್ಯ ಕೊಟ್ಟು ಅವರು ಸಹಕಾರ ಕೊಟ್ಟಿಲ್ಲ ಅಂದಿದ್ರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಎಷ್ಟೋ ದಿವಸ ಹಿಂಗೆ ಹೇಳ್ತೀವಿ ಅಂತಲ್ಲ, ಅವರು ಪ್ರೊಫೆಸರು, ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ATME ಕಾಲೇಜಲ್ಲಿ ಪ್ರೊಫೆಸರ್, ಡಾಕ್ಟ್ರೇಟ್ ಮಾಡಿದ್ದಾರೆ, ಡಾಕ್ಟರ್ ಶಿಲ್ಪಾ ಅಂತ ಅವರು. ಇವನು ನನ್ನ ಮಗ ಅಭಿನವ್ ಅಂತ 6ನೇ ಕ್ಲಾಸ್ ಓದ್ತಾ ಇದ್ದಾನೆ. ಸೊ ಇವರಿಬ್ಬರು ನನಗೆ ಸಹಕಾರ ಇಲ್ಲ ಅಂದಿದ್ರೆ ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಎಷ್ಟೋ ದಿವಸ ಲೇಬರ್ಸ್ ಬಂದಿಲ್ಲ ಅಂದರೆ ನಮ್ಮ ಮನೆಯವರೇ ಬೆಳಗ್ಗೆ ಎದ್ದು ನನ್ನ ಜೊತೆಗೆ ನಿಂತ್ಕೊಂಡು ಹಸುಗಳು ಸಗಣಿ ತೆಗ್ದು ಕಸ ಕೊಟ್ಟಿಗೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಎಲ್ಲದೂ ಮಾಡ್ತಾರೆ. ಸೊ ಅವ್ರ ಸಹಕಾರ ಇಲ್ಲಾಂದರೆ ನಾನು ಒಂದು ರಾಗಿ ಕಾಳಷ್ಟು ನಾನು ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇದರಲ್ಲಿ. ಸೊ ಅವ್ರು ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದು ನನ್ನ ಜೊತೆ ನಿಂತ್ಕೊಂಡು ಅವರನ್ನು ಸಹಕಾರ ಕೊಟ್ಟಿದ್ದಾರೆ. ನಿಮ್ಗೆ ಎಲ್ಲೂ ಬೇಜಾರಂತ ಏನೋ ಅನ್ಸ್ಲಿಲ್ವಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇವೆಲ್ಲ ಹೆಂಗೆ ಅಂದ್ರೆ ನಮ್ಮ ಮಕ್ಕಳ ತರ ಆಗೋಗಿದೆ ಈಗ. ಒಂಥರ ನಮ್ಗೆ ಅನ್ಸೋದು ಇಲ್ಲ ನಾವು ಸಿಟಿಯಿಂದ ದೂರ ಇದ್ದೀವಿ, ಒಂಥರ ಅಲ್ಲಿ ಅಷ್ಟು ಸ್ಟ್ರೆಸ್ಫುಲ್ ಕೆಲಸ ಮಾಡಿ ಬಂದಾಗ ಇಲ್ಲಿ ಬೇರೆನೇ ಪ್ರಪಂಚದಲ್ಲಿ ಇರಂಗ್ ಅನ್ಸುತ್ತೆ ಒಂಥರ. ಹಂಗೆ ಆಕ್ಚುಲಿ ಆ ಸ್ಟ್ರೆಸ್ ಇಂದ ಹೊರಗೆ ಬರಕ್ಕೆ ಇದು ತುಂಬಾನೇ ಬೇಕು ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಹಂಗೆ ಇನ್ಫ್ಯಾಕ್ಟ್ ಅದೇ ಇವ್ದು ಒಂದೊಂದು ಕರು ಹಾಕಿದಾಗೂ ನಮ್ಗೆ ಎಷ್ಟೊಂದ್ಸಲ ಹೆಂಗಂದ್ರೆ ನಮ್ಗೊಬ್ನೇ ಮಗ ಇರೋದು, ಹಂಗಾಗಿ ಹೆಣ್ಮಕ್ಳು ಖುಷಿನ ಇವು ಕೊಟ್ಟಿದೆ ನಮಗೆಲ್ಲಾನು. ಹಂಗೆ ಇಲ್ಲ, ಆಕ್ಚುಲ್ ಆಗಿ ಏನಂದ್ರೆ ನಾವು ರಾತ್ರಿ ಹೊತ್ತು ಕರುಗಳಾಗ್ತೆ, ರಾತ್ರಿ ಹೊತ್ತು ನಾವು ಇಬ್ರು ಕೂತ್ಕೊಂಡು ಕಾಯ್ಕೊಂಡಿದ್ದೆ ನಾವಿಬ್ರೇ ಡೆಲಿವರಿ ಮಾಡ್ತೀವಿ. ಕರುಗಳು ಬಂದಾಗ ಆಸ್ಪತ್ರೆಗೆ ಯಾರು ಎಲ್ಲ ಇಲ್ಲ, ನಾವೇ ಮಾಡಿರೋದು. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ನನಗೆ ಗೊತ್ತಿರ್ಲಿಲ್ಲ. ನಮ್ಮ ಸ್ನೇಹಿತರೊಬ್ರ ಸಹಾಯ ತಗೊಂಡು ಆ ಕರು ಹುಟ್ಟೋ ಟೈಮಿಗೆ ಅವ್ರಿಗೆ ಬರಕ್ಕೆ ಹೇಳೋದು, ಅವರು ಬಂದು ಅವಾಗ ಕರು ಎಳೆದು ಇದು ಮಾಡೋದು ಅವೆಲ್ಲ ಇತ್ತು. ಈಗ ಲಾಸ್ಟ್ 1 ವರ್ಷದಿಂದ ನಾವಿಬ್ಬರೇ ಕೂತ್ಕೊಂಡು ಎಲ್ಲ ಕರುಗಳದನ್ನು ಎಲ್ಲ ಹಸುಗಳದನ್ನು ಪ್ರೆಗ್ನೆನ್ಸಿ ನಾವಿಬ್ಬರೇ ಮಾಡಿದೀವಿ, ಡೆಲಿವರಿ ಮಾಡಿದೀವಿ. ಅವನು ಪಾಪ ನಮ್ ಜೊತೆ ಹೌದು, ಅವನು ಜೊತೆ ಪೂರ್ತಿ ಗೊತ್ತಿದೆ ಈಗೆಲ್ಲ ಹೆಂಗೆ ಏನು ಅಂತ ಹೇಳಿ. ಅವನೇ ಬಂದ್ ನೋಡ್ಕೊಂಡು ನಮಗ್ ಹೇಳ್ತಿರ್ತಾನೆ, ಅಮ್ಮ ಬರ್ತಿದೆ, ಅಮ್ಮ ಅವಳಿಗೆ ಇದಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾವು 3 ಜನ ಒಂಥರ ಇದ್ರ ಜೊತೆ ಎಲ್ಲ ಅಡ್ಜಸ್ಟ್ ಆಗೋಗಿದ್ದೀವಿ. ಹಂಗೆ ಈಗ ಮಗಂಗೂ ಅಷ್ಟೇನೆ, ಅವನು ಈ ಕರುಗಳಿಗೆ ಹುಲ್ ಕೊಡೋದ್ರಿಂದ ಹಿಡಿದು ಅವೆಲ್ಲ ಇವನ್ ಜೊತೆ ತುಂಬಾ ಹೊಂದ್ಕೊಂಡು ಆಟ ಆಡ್ಕೊಂಡಿರ್ತವೆ. ಸೊ ಹಂಗಾಗಿ ದೇ ಆರ್ ಆಲ್ ಅವರ್ ಫ್ಯಾಮಿಲಿ. ಸೊ ನಾವು 3 ಜನ ಅಲ್ಲ, ನಮ್ಮ ಜೊತೆ ಈ 10 ಹಸುಗಳು ಇರ್ಬೋದು, ಇನ್ನು ಕೋಳಿಗಳಿರ್ಬೋದು, ಹಿಂದ್ಗಡೆ ಒಂದು 6 ನಾಯಿಗಳಿದೆ. ಎಲ್ಲ ದೇಸಿ ಬ್ರೀಡ್, ಇಂಡಿಯನ್ ಬ್ರೀಡ್ಸ್, ಬೀದಿ ನಾಯಿಗಳು ಅಂತ ಏನು ಹೇಳ್ತೀವಿ ಆ ಥರದನ್ನ ತಂದು ಸಾಕಿದ್ದೀವಿ ಹೊರತು ಯಾವುದೂ ಬ್ರೀಡ್ ಇರೋವಂಥದ್ದು ಯಾವುದೂ ತಂದಿಲ್ಲ. ನಮ್ಮ ಲೋಕಲಲ್ಲಿರೋವಂಥ ನಾಯಿಗಳನ್ನ ತಂದು ಸಾಕೊಂಡು ಚೆನ್ನಾಗಿ ನೋಡ್ಕೊತಾ ಇದ್ದಾವೆ. ಅವು ನಮ್ಮನ್ನು ಕಾಪಾಡ್ತಾ ಇದ್ದಾವೆ, ನಾವು ನೋಡ್ಕೋತಾ ಇಲ್ಲ, ಅವು ನಮ್ಮನ್ನು ನೋಡ್ಕೊತಾ ಇದ್ದಾರೆ, ನಮ್ಮನ್ನು ಕಾಯ್ತಾ ಇದ್ದಾರೆ, ಕಾಪಾಡ್ತಾರೆ. ಈ ಕೋಳಿಗಳಿರ್ಬೋದು, ಎಲ್ಲದೂ ನಮ್ಮ ಫ್ಯಾಮಿಲಿ ಇದ್ದಂಗೆ. ಸರ್, ನೀವು ಇಂಜಿನಿಯರಿಂಗ್ ಮಾಡಿಕೊಂಡು ಬೆಂಗಳೂರಲ್ಲಿ ಒಂದು ಒಳ್ಳೆ ಲೈಫ್ ಎಂಜಾಯ್ ಮಾಡೋ ಲೈಫ್ ಬೇಕು ಅಂತ ಜನ ಅಂತಾರೆ. ನೀವು ಈ ಲೈಫ್ಗೆ ಯಾಕೆ ಬರಬೇಕು ಅಂತ ಅನ್ನಿಸ್ತೀವಿ? ಹೌದು, ಇಂಜಿನಿಯರಿಂಗ್ ಮಾಡಿರೋದು ವಿದ್ಯೆಗೋಸ್ಕರ ನಾವು ಈ ಕೃಷಿ ಮಾಡಬೇಕು ಅಂದರೆ ವಿದ್ಯೆ ಬೇಡ ಅಂತ ಯಾವುದೂ ಎಲ್ಲೂ ಹೇಳಿಲ್ಲ. ವಿದ್ಯೆ ಬೇಕೇ ಬೇಕು. ವಿದ್ಯೆ ಇರೋದ್ರಿಂದನೇ ವಿದ್ಯೆ ದದಾತಿ ವಿವೇಚನ ಅಂತಾರಲ್ಲ, ವಿನಯಂ ವಿವೇಚನಂ ಎಲ್ಲದನ್ನು ಬೇಕೇ ಬೇಕು. ಸೊ ವಿದ್ಯೆ ಇಲ್ಲದೆ ಇದ್ರೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಜೀವನದಲ್ಲಿ ನಾವು. ಬಟ್ ಏನಂದರೆ ಅದರಲ್ಲೇ ವೃತ್ತಿಲೇ ಅದೇ ವೃತ್ತಿ ಮಾಡ್ಕೊಂಡು ಹೋಗಬೇಕು ಅನ್ನೋದು ಯಾವುದೂ ಇಲ್ಲ. ನಮಗೆ ಈ ಅವಕಾಶ ಸಿಕ್ತು. ಸೊ ನಾನಾಗಲಿ ನನ್ನ ಹೆಂಡತಿ ಮಗು ಆಗಲಿ 3 ಜನ ಇಲ್ಲಿಗೆ ಬರೋಕ್ಕೆ ಧೈರ್ಯ ಮಾಡಿದ್ವಿ, ನಾವು ಬಂದ್ವಿ. ಅಲ್ಲಿಗಿಂತ ಈ ನೆಮ್ಮದಿಯಾದ ಜೀವನ ಇಲ್ಲಿ ಮಾಡ್ತಾ ಇದ್ದೀವಿ. ನಾವು ಊರಾಚೆ ತೋಟದಲ್ಲಿದ್ದೀವಿ, ತೋಟದಲ್ಲಿ ಯಾವುದೇ ಸದ್ದಿಲ್ಲ, ಅಕ್ಕಪಕ್ಕದವ್ರ ಗದ್ದಲ ಇಲ್ಲ, ಒಂದು ವೆಹಿಕಲ್ ಸದ್ದಿಲ್ಲ, ಒಂದು ಪೊಲ್ಯೂಷನ್ ಇಲ್ಲ. ಆರಾಮಾಗಿ ನಾವು ವೆರಿ ಪ್ಯೂರ್ ಫಾರ್ಮ್ ಆಫ್ ಏರ್ ಏನಿದೆ ಮೈಸೂರಲ್ಲಿ ನಮ್ಮಲ್ಲೇ ಸಿಗುತ್ತೆ ಅಂತ ನಾನು ಹೇಳಬಲ್ಲೆ. ಯಾಕೆಂದರೆ ನಾವು ತೋಟದೊಳಗಿದ್ದೀವಿ, ಹಸುಗಳ ಜೊತೆ ಇದ್ದೀವಿ, ನಮ್ಗೆ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಸ್ವರ್ಗನೇ ಸೃಷ್ಟಿ ಮಾಡಿರೋದು ನಾವಲ್ಲ, ದೇವ್ರು ಸೃಷ್ಟಿ ಮಾಡಿರೋದು. ನಾವು ಅದನ್ನು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಮಗೋಸ್ಕರ ದೇವ್ರು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ, ನಾವು ಮಾಡ್ಕೊಳಕ್ಕಾಗಲ್ಲ. ಸೃಷ್ಟಿಕರ್ತ ಅವನಿದ್ದಾನೆ. ನಾವೇನಿದ್ರು ಪ್ರಯತ್ನ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ನಾವು ಇನ್ನೇನು ಜಾಸ್ತಿ ಮಾಡೋಕ್ಕಾಗಲ್ಲ. ಅಷ್ಟೇ, ಭಗವಂತನ ಎಲ್ಲ ಇಚ್ಛೆ, ಭಗವಂತನ ಅನುಗ್ರಹ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವಿಷಯಗಳನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು.